ನಮಸ್ಕಾರ ಸ್ನೇಹಿತರೆ, ಇಂದು ನಾನು ಹೇಳಲಿರುವ ಮಾತು ಸ್ವಲ್ಪ ಕಠಿಣವಾಗಿರಬಹುದು, ಆದರೆ ಇದು ನಿಜ. ಇಲ್ಲಿ ದುಡ್ಡಿಗೆ ಮಾತ್ರ ಬೆಲೆ ಇದೆ. ನೀವು ಎಷ್ಟು ಒಳ್ಳೆಯವರು ಅನ್ನೋದು ಯಾರಿಗೂ ಮುಖ್ಯವಲ್ಲ. ನೀವು ಎಷ್ಟು ಸತ್ಯವಾದವರು ಅನ್ನೋದು ಯಾರಿಗೂ ಮುಖ್ಯವಲ್ಲ. ನಿಮ್ಮ ಬಳಿ ಎಷ್ಟು ದುಡ್ಡಿದೆ ಅನ್ನೋದು ಮಾತ್ರ ಜನ ನೋಡುತ್ತಾರೆ. ಇದು ಕಹಿ ಸತ್ಯ. ಬಡವನ ಮಾತು ಸಲಹೆ ಆಗುವುದಿಲ್ಲ, ಅದು ಸಾಧ್ಯವಿಲ್ಲ ಅನ್ನೋ ಮಾತಾಗುತ್ತದೆ. ಶ್ರೀಮಂತರ ಮಾತು ಪ್ರಶ್ನೆಯಾಗುವುದಿಲ್ಲ, ಅದು ಐಡಿಯಾ ಆಗುತ್ತದೆ. ಸಮಾಜ ನಿಮ್ಮ ವ್ಯಕ್ತಿತ್ವವನ್ನು ಮೊದಲಿಗೆ ನೋಡುವುದಿಲ್ಲ, ನಿಮ್ಮ ಸ್ಥಿತಿಯನ್ನು ನೋಡುತ್ತದೆ. ಆದರೆ ಒಂದು ಪ್ರಶ್ನೆ ಕೇಳಬೇಕು, ದುಡ್ಡು ಇದ್ದರೆ ಮಾತ್ರವೇ ಮೌಲ್ಯ ಇದೆಯಾ? ಇಲ್ಲ. ದುಡ್ಡು ಒಂದು ಸಾಧನ ಮಾತ್ರ. ಅದು ಗೌರವ ಕೊಡುವುದಿಲ್ಲ, ಆದರೆ ಗೌರವವನ್ನು ಹೆಚ್ಚಿಸುತ್ತದೆ. ಇಲ್ಲಿ ತಪ್ಪು ದುಡ್ಡಿನಲ್ಲಿಲ್ಲ, ತಪ್ಪು ನಮ್ಮ ಯೋಚನೆಯಲ್ಲಿದೆ. 98% ಜನರು ದುಡ್ಡನ್ನು ದೂಷಿಸುತ್ತಾರೆ. ಅವನು ದುಡ್ಡಿನಿಂದ ಬಂದವನು, ಅವರಿಗೆ ಲಕ್ ಇತ್ತು, ಅವರಿಗೆ ಬ್ಯಾಕ್ಗ್ರೌಂಡ್ ಇತ್ತು. ಆದರೆ 2% ಜನರು ಪ್ರಶ್ನೆ ಕೇಳುತ್ತಾರೆ, ನಾನು ಹೇಗೆ ಬೆಳೆಯಬಹುದು? ಸ್ನೇಹಿತರೆ, ದುಡ್ಡು ಕೆಟ್ಟದ್ದಲ್ಲ, ಆದರೆ ದುಡ್ಡಿಗಾಗಿ ಆತ್ಮಗೌರವ ಕಳೆದುಕೊಳ್ಳುವುದು ಕೆಟ್ಟದ್ದು. ಇಲ್ಲಿ ದುಡ್ಡಿಗೆ ಬೆಲೆ ಇದೆ ಅಂದರೆ ನೀವು ದುಡ್ಡು ಸಂಪಾದಿಸಬಾರದೆ? ಸಂಪಾದಿಸಬೇಕು, ಆದರೆ ಮೌಲ್ಯ ಕಳೆದುಕೊಳ್ಳದೆ ಸಂಪಾದಿಸಬೇಕು. ಒಂದು ಸತ್ಯ ಹೇಳುತ್ತೇನೆ, ಬಡತನವನ್ನು ರೊಮ್ಯಾಂಟಿಕ್ ಮಾಡಬೇಡಿ. ಬಡತನದಲ್ಲಿ ಹೋರಾಟ ಇದೆ, ಅವಮಾನ ಇದೆ, ನಿರ್ಲಕ್ಷ್ಯ ಇದೆ. ಹಣ ಇದ್ದಾಗ ಮಾತ್ರ ನೀವು ಕೆಟ್ಟವರಾಗುವುದಿಲ್ಲ, ಹಣ ಇಲ್ಲದಿದ್ದರೂ ನೀವು ಒಳ್ಳೆಯವರಾಗುವುದಿಲ್ಲ. ನಿಜವಾದ ಪ್ರಶ್ನೆ, ನಿಮ್ಮ ಮನಸ್ಸು ಎಷ್ಟು ಶ್ರೀಮಂತ? ನೀವು ದುಡ್ಡು ಗಳಿಸಲು ಸಿದ್ಧರಾ? ಅದಕ್ಕಾಗಿ ಕಲಿಯಲು ಸಿದ್ಧರಾ? ಬದಲಾಯಿಸಲು ಸಿದ್ಧರಾ? ಇಲ್ಲಿ ದುಡ್ಡಿಗೆ ಬೆಲೆ ಇದೆ ಅಂದರೆ ನೀವು ಕೂಡ ಬೆಲೆ ಬಾಳುವವರಾಗಬೇಕು. ಬೆಲೆ ಬಾಳುವವರು ಯಾರು ಗೊತ್ತಾ? ಅವರು ಕೌಶಲ್ಯ ಹೊಂದಿರುವವರು, ಅವರು ಪರಿಶ್ರಮ ಮಾಡುವವರು, ಅವರು ಸಮಯವನ್ನು ವ್ಯರ್ಥ ಮಾಡದವರು. ದುಡ್ಡು ಅವರ ಹಿಂದೆ ಬರುತ್ತದೆ. 98% ಜನರು ಏನು ಮಾಡುತ್ತಾರೆ ಗೊತ್ತಾ? ಸಮಯವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕಳೆಯುತ್ತಾರೆ. ಆದರೆ 2% ಜನರು ಸಮಯವನ್ನು ತಮ್ಮ ಕನಸಿನಲ್ಲಿ ಹೂಡಿಕೆ ಮಾಡುತ್ತಾರೆ. ದುಡ್ಡು ಮೌಲ್ಯ ಕೊಡುತ್ತದೆ, ಆದರೆ ಮೌಲ್ಯ ನಿರ್ಮಿಸುವುದು ನಿಮ್ಮ ಕೌಶಲ್ಯ. ನೀವು ಬೆಳೆಯಬೇಕು ಅಂದರೆ ಕಲಿಯಿರಿ, ಶ್ರಮಿಸಿ, ವಿಫಲವಾಗಿರಿ, ಮತ್ತೆ ಎದ್ದು ನಿಲ್ಲಿ. ಒಂದು ದಿನ ನಿಮ್ಮನ್ನು ನಿರ್ಲಕ್ಷ್ಯ ಮಾಡಿದವರೇ ನಿಮ್ಮ ಬಳಿ ಬರುತ್ತಾರೆ. ಆದರೆ ನೆನಪಿಡಿ, ದುಡ್ಡು ಬಂದ ನಂತರ ಅಹಂಕಾರ ಬರಬಾರದು. ಯಾಕೆಂದರೆ ದುಡ್ಡು ಬಂದ ಹಾಗೆ ಹೋಗುತ್ತದೆ. ನಿಮ್ಮ ವ್ಯಕ್ತಿತ್ವ, ನಿಮ್ಮ ಪರಿಶ್ರಮ, ನಿಮ್ಮ ನೈತಿಕತೆ ಇವೇ ಶಾಶ್ವತ. ಹೌದು, ಇಲ್ಲಿ ದುಡ್ಡಿಗೆ ಬೆಲೆ ಇದೆ, ಆದರೆ ನೀವು ದುಡ್ಡಿಗಿಂತ ಮೇಲಿರುವ ಮೌಲ್ಯವನ್ನು ನಿರ್ಮಿಸಬಹುದು. ನೀವು ನಿಮ್ಮನ್ನು ಬೆಲೆ ಬಾಳುವವರಾಗಿಸಿಕೊಳ್ಳಿ, ಅದಕ್ಕೆ ದುಡ್ಡು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಇಂದು ಒಂದು ನಿರ್ಧಾರ ಮಾಡಿ, ದುಡ್ಡನ್ನು ದೂಷಿಸಬೇಡಿ, ದುಡ್ಡನ್ನು ಗುರಿ ಮಾಡಬೇಡಿ, ಮೌಲ್ಯವನ್ನು ನಿರ್ಮಿಸಿ. ಮತ್ತೆ ಹೇಳುತ್ತೇನೆ, ಇಲ್ಲಿ ದುಡ್ಡಿಗೆ ಮಾತ್ರ ಬೆಲೆ ಇದೆ, ಆದರೆ ನೀವು ನಿಮ್ಮ ಮೌಲ್ಯವನ್ನು ಹೆಚ್ಚಿಸಿದರೆ ಲೋಟವೇ ನಿಮ್ಮ ಬೆಲೆಯನ್ನು ಹೆಚ್ಚಿಸುತ್ತದೆ. ಇಂತಹ ಮತ್ತಷ್ಟು ಜೀವನ ಬದಲಾಯಿಸುವ ವಿಡಿಯೋಗಳೊಂದಿಗೆ ಮುಂದಿನ ಕಥೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.